ಫುಲ್ ಸರ್ಪ್ರೈಸಿಂಗ್, ಚಿಕ್ಕ ಚಿಕ್ಕದ್ರಲ್ಲಿ ತುಂಬಾ ಖುಷಿ ಸಿಗತ್ತೆ. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಗೌರಿ ಹಬ್ಬದ ದಿನ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಆಯ್ತು. ಸೊ ಅದನ್ನ ಕ್ಲಿಪ್ಪಿಂಗ್ಸ್ ನಾನು ಆಡ್ ಮಾಡ್ತೀನಿ. ಸೊ ತುಂಬಾ ಏನ್ ಕ್ಲಿಪ್ಪಿಂಗ್ಸ್ ನ ತಗೊಂಡಿಲ್ಲ, ಯಾಕೆಂದ್ರೆ ಬೆಳಗ್ಗೆ ಎದ್ದು ಕೆಲಸಗಳು ಮಾಡೋ ಬಿಸಿಲಿ ಅಂಡ್ 10:30 ಒಳಗೆ ಪೂಜೆ ಮಾಡ್ಬೇಕಿತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಗಡಿ ಬಿಡಿಲಿ ವಿಡಿಯೋಸ್ ಮಾಡಕ್ಕಾಗಿಲ್ಲ. ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡಿದ್ದೀನಿ, ಅದನ್ನ ಅಟ್ಯಾಚ್ ಮಾಡ್ತೀನಿ. ಸೊ ಇವಾಗ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ಟೈಮ್ ಆಲ್ರೆಡಿ 11:25 ಆಗ್ತಾ ಬಂದಿದೆ. ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ ಕೂಡ ಇರೋದ್ರಿಂದ ನನ್ಗೆ ಒಂಥರ ಸ್ಪೆಷಲ್, ಎಲ್ಲ ಸ್ಪೆಷಲ್. ಗೌರಿ ಹಬ್ಬ, ಗಣೇಶ ಹಬ್ಬ ಅಂದ್ರೇನೆ ಸ್ಪೆಷಲ್ ನನ್ಗೆ. ಗೌರಿ ಗಣೇಶ ಹಬ್ಬದ ಟೈಮಲ್ಲೇ ನನಗೆ ನನ್ನ ಹಸ್ಬೆಂಡ್ ಮೀಟ್ ಮಾಡಕ್ಕಾಗಿದ್ದು, ಗೌರಿ ಗಣೇಶ ಹಬ್ಬದಲ್ಲೇ ನನ್ನ ಮಗಳಿಗೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಾಗಿದ್ದು. ಸೊ ಈ ವರ್ಷನೂ ಒಂಥರ ಫುಲ್ ಗೌರಿ ಗಣೇಶ ಹಬ್ಬ ಒಂಥರ ಸ್ಪೆಷಲ್ ನನ್ಗೆ. ಸೊ ಹಾಗಾಗಿ ಅಂಡ್ ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ ಬೇರೆ, ಅದರಲ್ಲೂ ಇನ್ನೂ ಜಾಸ್ತಿ ಸ್ಪೆಷಲ್. ಸೊ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಂಡಿಗೆ ದೋಸೆ ಮತ್ತೆ ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡಿದೀನಿ. ಸೊ ಇವಾಗ ಮಾಡಿ ನಾವು ತಿಂದು ಟೆಂಪಲ್ಗೆ ಹೋಗೋಣ ಅಂತ ಅನ್ಕೊಂಡ್ವು. ಬಟ್ ಲೇಟ್ ಆಗ್ಬಿಡತ್ತೆ ಇವಾಗೆಲ್ಲ ತಿನ್ಕೊಂಡು ರೆಡಿ ಆಗಿ ಎಲ್ಲ ಹೋಗೋಷ್ಟೊತ್ತಿಗೆ ಅಂತ ಅನ್ಕೊಂಡಿದೀವಿ. ಸಂಜೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಇವಾಗ ಆ ಪ್ಲಾನ್ ನ ಕ್ಯಾನ್ಸಲ್ ಮಾಡ್ಕೊಂಡು ಹೊರಗೆ ಹೋಗ್ಬೇಕು ನನ್ನ ಹಸ್ಬೆಂಡ್ಗೆ ಏನಾದ್ರೂ ಗಿಫ್ಟ್ ಕೊಡ್ಸೋದಕ್ಕೆ. ಸೊ ನೋಡೋಣ ಏನಾಗುತ್ತೆ ಏನು ಅಂತ ವ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಂಡ್ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ 10:00ವರೆಗೆ ಪೂಜೆ ಮಾಡಬೇಕು ಅಂತ ಹೇಳಿದರು. ಅಂದರೆ 10:30 ಒಳಗೆ ಪೂಜೆ ಮಾಡಿಬಿಡ್ಬೇಕು, ಆಮೇಲಿಂದ ಮಾಡಬಾರ್ದು. 12 ಗಂಟೆ ತನಕ ಮತ್ತೆ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದರು. ಸೊ ನಾನು ಹಿಂದಿನ ದಿನನೇ ಎಲ್ಲನೂ ರೆಡಿ ಮಾಡಿ ಬಿಟ್ಬಿಟ್ಟಿದ್ದೆ. ಜಸ್ಟ್ ನನ್ನ ಹಸ್ಬೆಂಡ್ಗೆ ಬೇಗ ಬೇಗ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಆಮೇಲಿಂದ ನಾನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಅವ್ರು ಫಸ್ಟಿಗೆ ಎಲ್ಲ ಕಳಶ ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿದರು 10:30 ಅಷ್ಟೊತ್ತಿಗೆ. ಆಮೇಲಿಂದ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ಪೂಜೆ ಮಾಡ್ತಾಯಿದ್ದೆ. ಫಸ್ಟು ಮಗಳನ್ನ ರೆಡಿ ಮಾಡಿದ್ದೆ. ಸೊ ಇವಾಗ ಮುಂಚೆ ಎಲ್ಲ ನಾವು ರೆಡಿ ಆಗ್ತಾಯಿದ್ವು, ಬೇಗ ಬೇಗ ರೆಡಿ ಆಗೋದು, ನಾವು ಆ ಬಟ್ಟೆ ಹಾಕೊಳ್ಳೋದು ಈ ಬಟ್ಟೆ ಹಾಕೊಳ್ಳೋದು ಅನ್ನೋ ಖುಷಿ ಇರ್ತಿತ್ತು. ಬಟ್ ಇವಾಗ ನಮ್ಮ ಮಕ್ಕಳಿಗೆ ರೆಡಿ ಮಾಡೋದು, ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದು, ಅವ್ರಿಗೆ ಅಡುಗೆ ಮಾಡೋದು, ತಿಂಡಿ ಮಾಡೋದು, ಈ ಥರ ಆಗ್ಬಿಡ್ತೀವಿ. ನಾವು ಅಮ್ಮಂದಿರಾಗ್ಬಿಟ್ಟಿದ್ದೀವಿ. ನಮ್ಮ ಅಮ್ಮಂದಿರೆಲ್ಲ ನಮಗೆ ಹೇಗೆ ಮಾಡ್ತಾ ಇದ್ರಲ್ಲ ಆ ಥರ ಈಗ ನಾವು ಆ ರೊಟೀನ್ನ ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆ್ಯಂಡ್ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಆದಮೇಲೆ ಸರಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ತಿಂಡಿ ಮಾಡೋಣ ಅಂತ ಹೇಳಿ ಕೂತಿದ್ದು. ನಮ್ಮ ಮಗಳು ಅಂತೂ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾಳೆ ಅಂದರೆ, ಅವಳಿಗಂತೂ ದೇವ್ರು ಯಾರು ಪೂಜೆ ಮಾಡ್ತಾಯಿದ್ರು ಸರಿ ಅವ್ರ ಹಿಂದೆ ಓಡ್ತಿರ್ತಾಳೆ ಪೂಜೆ 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 ಅಂತ. ಎಲ್ಲಾದರೂ ಹೊರಗೆ ಹೋದಾಗಲೂ ಅಷ್ಟೇ, ಅವಳಿಗೆ ಒಂದು ಆರ್ಚ್ ಕಾಣಂಗಿಲ್ಲ ಅಥವಾ ಲೈಟ್ ಹಾಕಿರೋದು ಏನಾದರೂ ಫೋಟೋಸ್, ಅದು ದೇವ್ರ ಫೋಟೋಸ್ ಅಂತಲೇ ಅಲ್ಲ, ಲೈಟ್ ಹಾಕಿರೋದು ಏನಾದರೂ ಫೋಟೋಸ್ ಕಾಣಿಸಿದ್ರು ಅವಳಿಗೆ ಅದು ದೇವರು ಅಂತಲೇ ಅಂತ ಅನಿಸತ್ತೆ. ಅಷ್ಟು ಮುಗ್ದೆ ಅವಳು. ಎಲ್ಲದನ್ನು ಆ ಥರ ನೋಡಿಕೊಂಡು ಮಾಮಿನೇ ಅದು ಅಂದ್ಕೊಂಡು ಮಾಮಿ ಮಾಮಿ ಅಂದ್ಕೊಂಡು ಕೈ ಮುಗಿತಾ ಇರ್ತಾಳೆ. ನೋಡಿ ಎಷ್ಟು ಚೆನ್ನಾಗಿ ದೊಡ್ಡವರು ಅಡ್ಬೀಳಲ್ವಾ, ಆ ಥರ ಅವ್ರ ಪಪ್ಪ ಅಡ್ಬೀಳ್ತಾ ಇದ್ರೆ ಅವಳು ಅಡ್ಬೀಳ್ತಾ ಇದ್ದಾಳೆ. ಇದೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಆ್ಯಂಡ್ ಮಕ್ಳು ಯಾಕೆ ಇಷ್ಟು ಬೇಗ ಬೆಳೀತಾರೆ ಅಂತಲೂ ಅನ್ಸತ್ತೆ ನನಗಂತೂ. ನಿಜ ಅವಳು ಇನ್ನೂ ಸಣ್ಣೋಳು ಇರಬೇಕು ಅಂತಲೇ ಅನ್ಸುತ್ತೆ, ಯಾಕೆಂದರೆ ಅಷ್ಟು ಕ್ಯೂಟಾಗಿರ್ತಾರೆ ಮಕ್ಕಳು. ಏನು ಮಾಡೋಂಗಿಲ್ಲ, ಬೆಳಿಲೇಬೇಕಲ್ವಾ. ಬಟ್ ಹಂಗೆ ಅನ್ಸುತ್ತೆ ನನಗೆ, ಜಾಸ್ತಿ ಮಕ್ಕಳು ಬೇಗ ಬೆಳಿಬಾರ್ದು ಅಂತ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ತಿಂಡಿಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳಿದ್ದೆ ಏನು ಮಾಡಲಿ ಅಂತ. ಬಟ್ ಅವರು ದೋಸೆ ಮಾಡೋದಕ್ಕೆ ಅದನ್ನೇ ಮಾಡಿದ್ದೆ. ದೋಸೆ ಮಸಾಲ ದೋಸೆ ನನಗೂ ನಮ್ಮ ಪಾಪಣಿಗೂ ಸೂಪರ್ ಚೆನ್ನಾಗಿದೆ ಅಲ್ಲಮ್ಮ. ನನ್ನ ಹಸ್ಬೆಂಡ್ಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಅದನ್ನು ನೆನ್ನೆ ಅವ್ರಿಗೆ ಸರ್ಪ್ರೈಸಿಂಗ್ ಆಗಿ ಮಾಡಿದ್ದೆ. ಅದನ್ನ ಫುಲ್ಲು ಅಪ್ಪ ಮಗಳು ಹೆಂಗೆ ಕಳ್ಬೇಕುಗಳ ಥರ ನನ್ನನ್ನು ಬಿಟ್ಟು ಒಬ್ಬರೇ ತಿಂತಾಯಿದ್ದಾರೆ ಇಬ್ಬರೇ. ಸೊ ಏನಂತ ಅಂದರೆ, ನಾನಿನ್ನೂ ಬರ್ತಡೆಗೆ ಏನೂ ಗಿಫ್ಟ್ ಕೊಟ್ಟಿಲ್ಲ. ಲೈಕ್ ಮೆಟೀರಿಯಲಿಸ್ಟಿಕ್ ಗಿಫ್ಟ್ ಇನ್ನೂ ಏನು ಕೊಟ್ಟಿಲ್ಲ. ಹಾಗಾಗಿ ನೋಡೋಣ. ಆ್ಯಂಡ್ ಲಾಸ್ಟ್ ಸಂಡೇ ಅವ್ರಿಗೆ ಬಟ್ಟೆ ಎಲ್ಲ ಕೊಡ್ಸಿದ್ದೀನಿ. ಲೈಕ್ ಒಂದು ಟೋನ್ ಜೀನ್ಸ್ ತಗೊಂಡ್ರು, ಒಂದು ನಾರ್ಮಲ್ ಜೀನ್ಸು, ಒಂದು ಫಾರ್ಮಲ್ಸು ಮತ್ತು ರೆಡ್ ಶರ್ಟ್ಸ್ನ ಚೂಸ್ ಮಾಡಿ ತೊಗೊಂಡು ಬಂದ್ವು. ಸೊ ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಬಟ್ಟೆ ಸೆಲೆಕ್ಟ್ ಮಾಡೋದು ಕಷ್ಟ. ಆ್ಯಂಡ್ ಹೆಂಗೋ ಅದಕ್ಕೇನೆ ಒಂದು ವಾರಕ್ಕೂ ಮುಂಚೆನೆ ನಾನು ಬಟ್ಟೆ ಕೊಡಿಸ್ಬಿಟ್ಟೆ. ಇದು ಬರ್ತಡೇ ದಿನ ಮತ್ತೆ ಹಬ್ಬದ ದಿನ ಹೊಸ ಬಟ್ಟೆ ಹಾಕೊಳ್ಳಿ ಅಂತ. ಸೊ ಹಾಗಾಗಿ ತೊಗೊಂಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಅವ್ರು ಹಾಕೊಂಡ್ಮೇಲೆ ತೋರಿಸ್ತೀನಿ ಯಾವ ಕಲರು ಏನು ಅಂತ. ಟೋಟಲ್ 3 ಪ್ಯಾಂಟ್ ತೊಗೊಂಡ್ವಿ, 2 ಶರ್ಟ್ಸ್ ತೊಗೊಂಡ್ವಿ. ಓಕೆನಾ. ಆ್ಯಂಡ್ ಇವಾಗ ಏನಾದರೂ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ನೋಡೋಣ ಅವ್ರು ಏನು ಇಷ್ಟಪಡ್ತಾರೋ ಅದನ್ನು ಕೊಡಿಸ್ತೀನಿ.
ಆ್ಯಂಡ್ ಲಾಸ್ಟ್ ಇಯರ್ ನನಗೆ ತುಂಬ ಖುಷಿ ಆಯಿತು. ನಾನು ಇಲ್ಲ ಅಂದರೂ ಅವ್ರ ಜೊತೆ ಇದ್ದೀನಿ ಅನ್ನೋ ಥರ ಫೀಲ್ ಬರೋಂಗೆ ಮಾಡಿದ್ದೆ. ಲೈಕ್ ಭದ್ರಾವತಿಲಿದ್ದು ಬೆಂಗಳೂರಿಗೆ ಕೇಕ್ ಬುಕ್ ಮಾಡಿದ್ದೆ. ಸೊ ಝೊಮ್ಯಾಟೋದಲ್ಲಿ ನಾನು ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಕೇಕ್ ಎಲ್ಲ ಬುಕ್ ಮಾಡಿ ಕೊಟ್ಟಿದ್ನ. ಅದೊಂಥರ ಫುಲ್ ಖುಷಿ ಆಗ್ತಾಯಿತ್ತು. ನನಗೂ ಒಂಥರ ಸರ್ಪ್ರೈಸ್ ಮಾಡಿದೆ ಅನ್ನಿಸ್ತು, ಅವ್ರಿಗೂ ಸರ್ಪ್ರೈಸಿಂಗ್ ಆಗಿತ್ತು. ಅವ್ರಿಗಂತೂ ಒಂದು ಚೂರು ಕ್ಲೂ ಇರಲಿಲ್ಲ. ಆಫೀಸ್ಗೆ ಹೋಗಿದ್ರು, ಆಫೀಸ್ ಅಡ್ರೆಸ್ಗೆ ನಾನು ಅಲ್ಲಿಂದ ಬುಕ್ ಮಾಡಿದ್ದೆ ಭದ್ರಾವತಿಯಿಂದ. ಸೊ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು ಒಂದ್ಸತಿ. ಒಂಥರ ಅವ್ರಿಗೂ ಫುಲ್ ಸರ್ಪ್ರೈಸಿಂಗ್. ಚಿಕ್ಕದ್ರಲ್ಲಿ ತುಂಬ ಖುಷಿ ಸಿಗತ್ತೆ. ಲೈಕ್ ತುಂಬ ದೊಡ್ಡದಾಗಿ ಗ್ರ್ಯಾಂಡಾಗಿ ಎಲ್ಲ ಅನ್ನೋದಕ್ಕಿಂತ ಚಿಕ್ಕ ಪುಟ್ಟದ ಸರ್ಪ್ರೈಸು ಅವೆಲ್ಲ ತುಂಬ ಒಂದು ನೋಡಿ. ನಾನು ಅಲ್ಲಿದ್ದೀನಿ, ಇಲ್ಲಿ ಕೇಕ್ ಕಳಿಸ್ಬೇಕು ಅನ್ನೋದು ಒಂದು ನನಗೆ ಮೈಂಡ್ ಸೆಟ್ಟು. ಆ ಒಂದು ಸರ್ಪ್ರೈಸಿಂಗ್ ಎಲ್ಲ ತುಂಬ ಇಷ್ಟ ಆಗತ್ತೆ ಅವ್ರಿಗೆ. ಅಂದರೆ ಎಲ್ಲ ದುಡ್ಡೆಲ್ಲ ಅವ್ರು ಇಷ್ಟಪಡಲ್ಲ. ಲೈಕ್ ನೆನ್ನೆನೂ ಅಷ್ಟೇ ಅವ್ರಿಗೆ ಇಷ್ಟ ಅಂತ ಜಾಮೂನ್ ಮಾಡಿದ್ದೆ, ಅದನ್ನ ಹೇಳಿರ್ಲಿಲ್ಲ. ಅವ್ನ ಗಿಫ್ಟ್ಗಳಕ್ಕಿಂತ ಈ ಥರ ನಾವೇನಾದರೂ ಎಫರ್ಟ್ ಹಾಕಿ ಮಾಡಿಕೊಡ್ತೀವಲ್ಲ ಅದು ತುಂಬ ಇಷ್ಟಪಡ್ತಾರೆ. ಸೊ ಅವರಿಗೆ ಒಂಥರ ಆ ಎಫರ್ಟಿಂದ ನಮ್ಮ ಪ್ರೀತಿ ಕಾಣಿಸ್ತಾ ಇರತ್ತೆ ಯಾವಾಗಲೂ ಅವ್ರಿಗೆ. ಅವ್ರು ಯಾವಾಗಲೂ ಹೇಳ್ತಾರೆ ನಮಗೆ ಮಾಡಬೇಕು ಅನ್ನೋದು ಒಂದು ಪ್ರೀತಿ ಇರುತ್ತಲ್ಲ, ಅದಕ್ಕೋಸ್ಕರ ಟೈಮ್ ತೊಗೊಂಡು ಎಫರ್ಟ್ ಹಾಕಿ ಮಾಡ್ತಾರಲ್ಲ, ಅದು ಆ್ಯಕ್ಚುಲಿ ಪ್ರೈಸ್ಲೆಸ್ಸು ಬೇರೆ ಎಲ್ಲದಕ್ಕಿಂತನೂ ಅಂತ ಹೇಳ್ತಾ ಇರ್ತಾರೆ. ಸೊ ಅವ್ರು ಹಾಗೆ. ಸೊ ಅದಕ್ಕೋಸ್ಕರ ಹೋದ ವರ್ಷನೂ ಹಾಗೆ. ಆ್ಯಂಡ್ ಲಾಸ್ಟ್ ಇಯರ್ ನಾನು ಗೋಲ್ಡ್ ರಿಂಗ್ ಕೊಡಿಸಿದ್ದೆ. ನನ್ನ ಹತ್ರನೂ ಬಜೆಟ್ ಇತ್ತು ಆ್ಯಂಡ್ ಗೋಲ್ಡ್ ರೇಟ್ ಕೂಡ ಹೋದ್ಸತಿ ತುಂಬ ಕಮ್ಮಿ ಇತ್ತಪ್ಪ ಕಂಪೇರ್ ಟು ಈ ಸತಿ ಆಗಲಿಲ್ಲ ನನ್ನ ಬಜೆಟ್ಗೆ. ಸೊ ಹಾಗಾಗಿ ಬಿಟ್ಬಿಟ್ಟೆ, ಗೋಲ್ಡ್ ಕೊಡಿಸಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಏನು ಅಂತ ಹೇಳ್ಬಿಟ್ಟು. ಇವಾಗ ನೋಡೋಣ ಏನು ತೊಗೊಬೇಕು ಅಂತ ಗೊತ್ತಿಲ್ಲ ಇನ್ನು, ನೋಡೋಣ. ಆ್ಯಂಡ್ ಅಕ್ಕ ಬರ್ತಾ ಇದ್ದಾರೆ, ಪುಷ್ಪಕ್ಕ ಹಸ್ಬೆಂಡ್ ಅವರ ಅಕ್ಕ. ಸೊ ಅವರು ಬರಲಿ, ಅವರು ಕೇಕ್ ಕಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಬಂದಮೇಲೆ ನೋಡೋಣ ಎಲ್ಲಿಗೆ ಹೋಗೋದು ಏನು ಅಂತ. ಆ್ಯಂಡ್ ನಾನು ವ್ಲಾಗ್ ಬೇರೆ ಅಪ್ಲೋಡ್ ಮಾಡೋಕ್ಕೆ ಕೂತಿದ್ದೀನಿ ಇವಾಗ. ವ್ಲಾಗ್ ಅಪ್ಲೋಡ್ ಮಾಡಬೇಕು, ನೋಡೋಣ ಹೆಂಗೆ ಅಂತ. ಬಟ್ ಲಾಸ್ಟ್ ಇಯರು ಒಂಥರ ಚೆನ್ನಾಗಿತ್ತು. ಪ್ರತಿ ವರ್ಷನೂ ಅವ್ನಿಗೆ ಗೊತ್ತೇ ಇಲ್ದಂಗೆ ಕೆಲವೊಂದಷ್ಟು ಚಿಕ್ಕ ಪುಟ್ಟ ಸರ್ಪ್ರೈಸ್ಗಳು ತುಂಬ ಖುಷಿ ಕೊಡುತ್ತೆ ಅವ್ರಿಗೆ. ಸೊ ಅದು ನನಗೆ ಗೊತ್ತಲ್ಲ, ಹಾಗಾಗಿ ಆ ಥರದ್ದು ಏನಾದರೂ ಒಂದು ಸರ್ಪ್ರೈಸ್ ಪ್ಲ್ಯಾನ್ ನಾನು ಮಾಡಿರ್ತೀನಿ. ಇವಾಗ ವ್ಲಾಗ್ ಅಪ್ಲೋಡ್ ಮಾಡಿ ಏನಾಗುತ್ತೆ ನೋಡೋಣ ಮುಂದೆ. ನೋಡ್ರಿ ಇವಳು ಏನ್ ಆಡ್ತಾರೆ ಅಪ್ಪ ಮಗಳು. ನಾನಿಲ್ಲಿ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವಳು ಹಲ್ಲು ನೋಡ್ರಿ, ಹಲ್ಲು. ಅಯ್ಯೋ ಅಂಬಾಕ್ರಿ ಅಂಬಾಕ್ರಿ ಅಂಬಾಕ್ರಿ. ಅಯ್ಯೋ ದೇವ್ರೆ, ಬೀಳ್ತಾಳ ಮುದ್ರ. ಅಮ್ಮ ಓನೆ ಇಲ್ಲ, ಅಲ್ಲಿಂದ ಒತ್ತಕ್ಕಾಗಲ್ಲ, ನಡಿ ನೀನು. ನಡಿ. ನೋಡ್ರಿ ಯಪ್ಪ, ಈ ಗುಂಡ ಮುಂದೆ ಕೆಳಗಡೆ ಎಲ್ಲ ತಲೆ. ನಾವು ತಿಂಡಿ ಎಲ್ಲ ತಿಂದು ಕುತ್ಕೊಳ್ಳೋಷ್ಟೊತ್ತಿಗೆ ಒಂದು 12-12:30 ಆಗಿತ್ತು. ಆ್ಯಂಡ್ ಅಕ್ಕ ಬರ್ತಾರೆ ಅಂತ ಹೇಳಿದರು, ಅಂದರೆ ಧರ್ಮ ಅವರ ಅಕ್ಕ. ಸೊ ಅವರು ಬಂದಮೇಲೆ ಇಲ್ಲೇ ನಮ್ಮ ಮನೆ ಹತ್ರನೇ ಹೋಗ್ಬಿಟ್ಟು ಕೇಕ್ ತೊಗೊಬರೋಣ ಅಂತ ಹೋದ್ವಿ. ಏಕೆಂದರೆ ಝೊಮ್ಯಾಟೊ ಮಾಡ್ಬೋದಿತ್ತು, ಬಟ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಮ್ಮಸ್ ಪೇಸ್ಟ್ರೀಸಲ್ಲಿ. ನಮ್ಮ ಮನೆ ಹತ್ರ ತುಂಬ ಫ್ರೆಶ್ ಆಗಿರುತ್ತೆ ಕೇಕ್ಸ್ ಎಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನಾವು ಅಲ್ಲೇ ಹೋಗೋಣ ಬನ್ನಿ ಅಂತ ಹೇಳಿ ಅಲ್ಲೇ ಹೋಗಿ ಕೇಕ್ ತೊಗೊಂಬರೋಣ ಅಂತ ಹೋಗಿದ್ವಿ. ಅಷ್ಟೊತ್ತಿಗೆ ಪಾಪು ಮಲಗಿದ್ಲು ಅವ್ರು ಬಂದಾಗ. ಅಷ್ಟೊತ್ತಿಗೆ ನಾವು ಕೇಕ್ ತೊಗೊಂಬರೋಷ್ಟೊತ್ತಿಗೆ ಎದ್ಬಿಟ್ಟು ಅವನ ಜೊತೆ ಸಂಚಿತ್ ಜೊತೆ ಆಟ ಆಡ್ತಾ ಇದ್ಲು. ಸೊ ಅವಳಿಗೆ ಹಂಗೆ ಯಾರಾದರೂ ಹುಡುಗರಿದ್ರೆ ಸುಮ್ಮನೆ ಅವಳ ಪಾಡಿಗೆ ಆಟ ಆಡ್ತಿರ್ತಾಳೆ, ತರಲೆ ಮಾಡ್ತಾಳೆ ಅಫ್ಕೋರ್ಸ್, ಬಟ್ ಆದರೂ ಆಟ ಆಡ್ಕೊಂಡು ಅದು ಇದು ಅಂತ ಇದು ಮಾಡ್ತಾ ಇರ್ತಾರೆ. ಆ್ಯಂಡ್ ಫೈನಲಿ ನಾವು ಕೂಡ ಕೇಕ್ ಕಟ್ಟಿಂಗ್ ಮಾಡಿಸಿದ್ವು.
ನಾನು ಕೇಕ್ ಕಟ್ ಏನೂ ತರಲಿಲ್ಲ, ಬಟ್ ಅಕ್ಕನೇ ತಂದಿದ್ರಲ್ಲ ಸಾಕು ಅಂತ ಹೇಳಿ ಸುಮ್ಮನಾದ್ವಿ. ಏಕೆಂದರೆ ಮಾರನೇ ಬೆಳಗ್ಗೆಗೆ ಗಣೇಶ ಹಬ್ಬಕ್ಕೆ ನಾನು ಊರಿಗೆ ಹೋಗಬೇಕಿತ್ತು, ಹಾಗಾಗಿ ನಾನು ಕೇಕ್ ಕಟ್ ಮಾಡಿಸಿಲ್ಲ, ಅಕ್ಕ ತಂದಿದ್ರು. ಆ್ಯಂಡ್ ಇಲ್ಲಿ ನಮ್ಮನೆ ಗುಂಡಿಗೆ ಅದು ಲೈಟೆಲ್ಲ ಒಂದು ಸ್ವಲ್ಪ ಭಯ ಆಗುತ್ತೆ, ಅದಕ್ಕೆ ಅಳ್ತಾ ಇದ್ಲು. ಆ್ಯಂಡ್ ಅದಾದಮೇಲೆ ಕೇಕ್ ಅಂತೂ ಗುಳ್ಮ 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 ಅಂತ ನುಂಗ್ತಾ ಇದ್ಲು, ಅನ್ನ ಮಾತ್ರ ನುಂಗಲ್ಲ. ಈ ಕೇಕು ಬೇರೆ ಬೇರೆದೇನಾದರೂ ರುಚಿ ರುಚಿಯಾಗಿರೋದೆಲ್ಲ ಆದರೆ ಚೆನ್ನಾಗಿ ಹೋಗುತ್ತೆ, ಕಬಾಬ್ ಆ ಥರದ್ದೆಲ್ಲ. ಬಟ್ ಅನ್ನ ಮಾತ್ರ ಹೋಗಲ್ಲ ನಮ್ಮ ಮನೆ ಗುಂಡಿಗೆ. ಆ್ಯಂಡ್ ನಾವು ಮಧ್ಯಾಹ್ನ ಊಟಕ್ಕೆ ಇನ್ನೇನು ಮಾಡೋಕ್ಕಾಗಲಿಲ್ಲ, ನನಗೂ ತುಂಬಾ ಸುಸ್ತಾಗ್ಬಿಟ್ಟಿತ್ತು ಹಿಂದಿನ ದಿವಸದಿಂದ ಎಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಓವನ್ ಸ್ಟೋರಿಲಿ ಪಿಜ್ಜಾ ಬುಕ್ ಮಾಡೋಣ ಅಂತ ಬುಕ್ ಮಾಡಿದ್ವು. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಪಿಜ್ಜಾ ಕಂಪೇರ್ ಟು ಡಾಮಿನೋಸು. ಬಟ್ ಈ ಸತಿ ಏನಂದರೆ ತಣ್ಣಗಾಗ್ಬಿಟ್ಟಿತ್ತು, ಯಾಕೋ ಒಂಥರ ನನಗೆ ರಾತ್ರಿ ತನಕ ಹೊಟ್ಟೆನೇ ಹಶ್ವಾಗಿಲ್ಲ, ಅಷ್ಟೊಂದು ಒಂಥರ ಅನಿಸ್ಬಿಡ್ತು. ಬಟ್ ಫೈನ್, ಓಕೆ ಅಂತ ಅನ್ನಿಸ್ತಷ್ಟೇ. ಫೈನಲಿ ರೆಡಿಯಾಗಿ ಆಯಿತು. ನಾನು ಮೊನ್ನೆ ಜುಡಿಯೋದಲ್ಲಿ ತೊಗೊಂಡಿದ್ದು ಟಾಪು ಮತ್ತು ಪ್ಯಾಂಟ್ನ ವೇರ್ ಮಾಡಿದ್ದೀನಿ. ಆ್ಯಂಡ್ ನಂದು ವಾಚು, ಒಂದು ಬ್ಯಾಗ್. ಸೊ ಇದು ನನ್ನ ಔಟ್ಫಿಟ್ಟು. ಸೊ ಇವಾಗ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ, ಗಿಫ್ಟ್ ತೊಗೊಂಡು ಮಾಲಲ್ಲೆಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅಂತ. ಆ್ಯಂಡ್ ನನ್ನ ಹಸ್ಬೆಂಡ್ದು ಹೇಗಿದೆ ಔಟ್ಫಿಟ್ ಅಂತ ತೋರಿಸ್ತೀನಿ. ಮೊನ್ನೆ ಹೊಸದಾಗಿ ತೊಗೊಂಡಿದ್ದು ಅಂತ ಹೇಳಿದ್ನಲ್ಲ, ಆ ಔಟ್ಫಿಟ್ ಇದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ನೋಡಿ ಇವ್ರದ್ದು ಔಟ್ಫಿಟ್ಟು, ಇದು ನಾನೇ ಕೊಡಿಸಿದ್ದು ಪೂಮಾ ಶೂಸು ಎಲ್ಲ ಫುಲ್ ಔಟ್ಫಿಟ್ ಇವತ್ತು ನಾನು ಕೊಡಿಸಿರೋದು ಹಾಕ್ಕೊಂಡಿದ್ದರು ನನ್ನ ಹಸ್ಬೆಂಡ್. ಇವಳು ನೋಡ್ರಿ ಗುಂಡಿ, ಮೊನ್ನೆ ತಂದಿದ್ದು ಇವಳಿಗೆ ಬ್ಯಾಗಿ ಎಲ್ಲ ಚೆನ್ನಾಗಿದೆ ಅಣ್ಣ. ನನ್ನ ಔಟ್ಫಿಟ್ ತೋರಿಸ್ತೀನಿ ತಡೀರಿ ಫುಲ್ ಹೆಂಗಿದೆ ಅಂತ. ಅವ್ರೊಬ್ರದ್ದೇ ತೋರಿಸ್ಬಿಟ್ರೆ ಹೆಂಗೆ. ಮಕ್ಕಳಂತೂ ಎಲ್ಲೋದ್ರೂ ಆಟ ಮಾಡೇ ಮಾಡ್ತಾರೆ. ನಿಮ್ಮ ಮಕ್ಕಳು ಆಟ ಮಾಡಿ ಕೆಲವೊಂದ್ಸತಿ ಹೇಳ್ತಾರೆ ಅವ್ರು ಏನೂ ಆಟನೇ ಮಾಡಲ್ಲ ಸುಮ್ಮನಿರ್ತಾರೆ ಅಂತ ಕೆಲವೊಬ್ರು ಹೇಳ್ತಿರ್ತಾರೆ. ಬಟ್ ಇಲ್ಲ, ಅವಳು ತುಂಬಾ ಹಠ ಮಾಡ್ತಾಳೆ, ತುಂಬಾ ಟಾರ್ಚರ್ ಮಾಡ್ತಿರ್ತಾಳೆ. ಬಟ್ ನಾವು ಏನು ಮಾಡೋಂಗಿಲ್ಲ, ಎಲ್ಲನೂ ಸಹಿಸ್ಕೊಳ್ಳೇಬೇಕು ಅಲ್ವಾ. ಸೊ ಹಾಗೆ ಓದತ್ರನೂ ಮತ್ತೆ ಮನೇಲಿ ಬಿಟ್ಟು ಹೋಗೋಕ್ಕಾಗಲ್ಲ ಅವಳನ್ನ. ಸೊ ಆಟನೋ ಪಟನೋ ಮಾಡಿದ್ರು ಅತ್ಲಾಗ ಎದುರಿಸ್ಕೊಂಡು ಸಮಾಧಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ನಾವು ಸೆಂಟ್ರಲ್ ಮಾಲ್ಗೆ ಹೋಗೋಣ ಅಂದ್ಕೊಂಡ್ವು. ನನಗೆ ಯಾಕೋ ಮಾಲ್ಗೆ ಹೋಗೋಕ್ಕೆ ಇಷ್ಟ ಆಗಲಿಲ್ಲ, ಹಬ್ಬದ ದಿನ ಥರ ಅನ್ನೋದಕ್ಕಿಂತ ಅಲ್ಲಿ ಏನು ಬರೀ 4 ಅಂಗಡಿ ಇರುತ್ತೆ, ಅದನ್ನು ನೋಡಿಕೊಂಡು ನಮಗೆ ಬೇಕಾಗಿರೋದು ಒಂದು ಶಾಪ್ ಇದ್ದೇ ಇರುತ್ತೆ. ಅಲ್ಲಿ ತೊಗೊಳೋದಕ್ಕೆ ಅಷ್ಟು ದೊಡ್ಡದೆಲ್ಲ ಸುತ್ತಾಡ್ಕೊಂಡು ಬರೋಕ್ಕೆ ನನಗೆ ಯಾಕೋ ಇಂಟ್ರೆಸ್ಟ್ ಅನಿಸ್ಲಿಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ ಆಫೀಸ್ ಹತ್ರ ಇಲ್ಲಿ ಲೆವಿಸ್ಟಾ ಒಂದು ಕಾಫಿ ಶಾಪ್ ಇದೆ, ಅಲ್ಲಿ ತುಂಬ ಚೆನ್ನಾಗಿ ಕಾಫಿ ಸಿಗುತ್ತೆ ಅಂತ ಹೇಳ್ತಾಯಿದ್ರು. ನನಗಂತೂ ಕಾಫಿ ಹುಚ್ಚು ಜಾಸ್ತಿ ನನಗೆ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಬಾ ಅಂತ ಹೇಳಿ ಅಲ್ಲಿಗೆ ಹೋದ್ವು. ಫಸ್ಟು ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿತ್ತು ಕಾಫಿ ಅಲ್ಲಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಯಾಕೆಂದರೆ ಮಾರ್ನಿಂಗಿಂದ ನಾನು ಕಾಫಿ ಕುಡ್ದಿರಲಿಲ್ಲ. ಸಂಜೆ ಒಂದು ಲೋಟ ಕಾಫಿ ಕುಡಿತಿದ್ದಂಗೆ ಫುಲ್ ಖುಷಿ ಆಗೋಯಿತು. ಆ್ಯಂಡ್ ನನ್ನ ಹಸ್ಬೆಂಡ್ ಫ್ರೆಂಡು ಮತ್ತು ನನ್ನ ಫ್ರೆಂಡ್ ಮೇಘ ಕೂಡ ಸಿಕ್ಕಿದ್ರು, ಅಲ್ಲೇ ಆಫೀಸ್ ಅಲ್ವಾ. ಸೊ ಹಾಗಾಗಿ ಹಂಗೆ ಸಿಕ್ಕಿ ಅವ್ರನ್ನೂ ಮಾತಾಡಿಸ್ಕೊಂಡು ಇಲ್ಲಿ ಅಪ್ಪ ಮಗಳು ಆಟ ಆಡ್ತಾಯಿದ್ರು. ಸೊ ಫೈನಲಾಗಿ ನಾನು ನನ್ನ ಹಸ್ಬೆಂಡ್ಗೆ ಏನಾದರೂ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ನಾನು ಸರಿ ಆಯಿತು ಬನ್ನಿ ಇಲ್ಲೇ ಏನಾದರೂ ಶಾಪ್ ಮಾಡೋಣ. ಅವ್ರ ಆಫೀಸ್ ರೋಡಲ್ಲೇ ತುಂಬ ಶಾಪಿಂಗ್ ಮಾಲ್ಗಳ ಥರ ಎಲ್ಲ ಥರದ ಅಂಗಡಿಗಳು ಇದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ನಾವು ಫೈನಲಾಗಿ ಡಿಸೈಡ್ ಮಾಡಿಕೊಂಡು ಟೈಟಾನಿಗೆ ಬಂದವು. ಸೊ ನಿಮಗೆ ಇವಾಗ ಆಗಲೇ ಗೊತ್ತಾಗಿರುತ್ತೆ ನಾನು ಏನು ಕೊಡಿಸಿರ್ತೀನಿ ಅಂತ. ಸೊ ಟೈಟಾನಿಗೆ ಬಂದು ವಾಚಸ್ ನೋಡ್ತಾ ಇದ್ವು. ಸೊ ನನ್ನ ಹಸ್ಬೆಂಡ್ ಒಂದಷ್ಟು ಟ್ರೈ ಮಾಡಿದ್ರು, ಆಟೋಮೆಟಿಕ್ ಅಂತ ಹೇಳಿ ಟೈಮ್ಯಾಕ್ಸಲ್ಲಿ ಟ್ರೈ ಮಾಡಿದ್ರು, ಟೈಟಾನು, ಫಾಸ್ಟ್ ಟ್ರ್ಯಾಕ್ ಆ ಥರದ್ದೆಲ್ಲ ಟ್ರೈ ಮಾಡಿದ್ರು. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇತ್ತು. ನನಗೆ ಅನ್ನಿಸ್ತು ಲೈಕ್ ಮಾಲಲ್ಲೆಲ್ಲ ನೀವು ಹೋಗ್ತಿರಲ್ಲ ಶಾಪ್, ಆ ಥರ ಶಾಪ್ಗಿಂತ ಈ ಶಾಪ್ ಬೆಟರ್ ಅಂತ ಅನ್ನಿಸ್ತು. ಯಾಕೆ ಅಂತ ಅಂದರೆ ಅಲ್ಲಿ ಕಮ್ಮಿ ಕಲೆಕ್ಷನ್ಸ್ ಇರುತ್ತೆ ಅನ್ಸತ್ತೆ. ಮೇ ಬಿ ಇಲ್ಲೊಂದು ಸ್ವಲ್ಪ ಜಾಸ್ತಿನೇ ಕಲೆಕ್ಷನ್ಸ್ ಇತ್ತು ಕಂಪೇರ್ ಟು ನನ್ನ ವಾಚ್ ತೊಗೊಳಕ್ಕೆ ಹೋಗಿದ್ನಲ್ಲ, ಅಲ್ಲೇನು ಡಿಸ್ಪ್ಲೇಗೆ ಇಟ್ಟಿದ್ರಲ್ಲ ಒಂದು 4-5 ಅದಷ್ಟೇ ಇತ್ತು. ಇಲ್ಲಿ ತುಂಬ ಆಪ್ಷನ್ಸ್ ಇತ್ತು, ತುಂಬ ಬ್ರ್ಯಾಂಡ್ ಕಲೆಕ್ಷನ್ಸ್ ಇತ್ತು ಇಲ್ಲಿ. ಸೊ ಹಾಗಾಗಿ ಫೈನಲಿ ವಾಚ್ನ ತೊಗೊಂಡ್ವು. ಯಾವ ವಾಚು ಏನು ಅಂತ ಹೇಳಿ ನಾನು ಲಾಸ್ಟಿಗೆ ಹೇಳ್ತಾರೆ ನನ್ನ ಹಸ್ಬೆಂಡ್ ಯಾವ ಥರ ವಾಚ್ ತೊಗೊಂಡಿದ್ವಿ ಅಂತ ಹೇಳಿಬಿಟ್ಟು. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಹೇಳ್ದಂಗೆ ಇಲ್ಲಿ ಪ್ರೈಸ್ ಏನು ಮೆನ್ಷನ್ ಮಾಡ್ತಾ ಇಲ್ಲ ನಾನು ಅಷ್ಟೇ, ಬಿಕಾಸ್ ಅದೆಲ್ಲ ಇಷ್ಟ ಆಗಲ್ಲ. ಗಿಫ್ಟ್ ಮಾಡಿದ್ನೆಲ್ಲ ಪ್ರೈಸ್ ಎಲ್ಲ ಹೇಳಬಾರ್ದು ಅಂತ ಅಷ್ಟೇ, ಬೇರೇನೂ ಇಲ್ಲ. ಆ್ಯಂಡ್ ಅಲ್ಲಿಂದ ತೊಗೊಂಡು ನಾವು ಫುಲ್ ಖುಷಿ ಆಯಿತು. ಇಲ್ಲಿ ಅಂಕಲ್ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ರು. ಆ್ಯಂಡ್ ಅವ್ರ ಊರವರು ಅಂತ ಬೇರೆ ಫುಲ್ಲು ನನ್ನ ಹಸ್ಬೆಂಡ್ ಊರವರು ಅಂತ ಹೇಳಿ ಫುಲ್ ಖುಷಿಯಾಗಿತ್ತು ಇಬ್ರಿಗೂ. ಸರಿ ಅಂತ ಹೇಳಿ ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದು ಕಾಂತಿ ಸ್ವೀಟ್ಸಿಗೆ. ನಾಳೆ ಊರಿಗೆ ಹೋಗ್ತಿದ್ದೀವಲ್ಲ, ಸ್ವೀಟ್ಸ್ ಏನಾದರೂ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು. ನಮಗೆ ಯಾವಾಗಲೂ ಹೆಂಗಾಗುತ್ತೆ ಅಂದರೆ ಅರ್ಲಿ ಮಾರ್ನಿಂಗ್ ಟ್ರೈನ್ ಇರುತ್ತೆ, ಹಿಂದಿನ ದಿನ ನನ್ನ ಹಸ್ಬೆಂಡ್ ಆಫೀಸ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 8:15 ಆಗಿಬಿಟ್ಟಿರುತ್ತೆ. ಹೊರಗೆ ಹೋಗೋಕ್ಕಾಗಲ್ಲ, ಏನು ತೊಗೊಂಡೋಗೋಕ್ಕೆ ಸರಿಯಾಗಿ ಅನಿಸ್ತಿರ್ಲಿಲ್ಲ. ಅದಕ್ಕೆ ಈ ಸತಿ ತಡಿ ಇಲ್ಲಿ ತೊಗೊಂಡೋಗೋಣ ಕಾಂತಿ ಸ್ವೀಟ್ಸಲ್ಲಿ. ಅಫ್ಕೋರ್ಸ್ ಯಾವಾಗಲೂ ಚೆನ್ನಾಗಿರುತ್ತೆ ಇಲ್ಲಿ ಸ್ವೀಟ್ಸು, ತುಂಬ ಮೈಲ್ಡ್ ಫ್ಲೇವರ್ ಇರುತ್ತೆ, ತುಂಬ ಸ್ವೀಟು ತಿನ್ನೋಕ್ಕಾಗಲ್ಲ ಅನ್ನೋ ಥರ ಏನೂ ಅನಿಸಲ್ಲ. ಸೊ ಹಾಗಾಗಿ ಅಲ್ಲಿ
ಗಿಫ್ಟ್ ಬಾಕ್ಸ್ ಥರ ಎಲ್ಲ ಇತ್ತು. ಅದು ಆ ಥರದ್ದು ಒಂದು 1/2 kg ಸ್ವೀಟ್ಸು ಮಿಕ್ಸ್ಚರ್ ಎಲ್ಲ ತೊಗೊಂಡು ಬಂದವು. ಸೊ ನನಗೇನು ತುಂಬ ಹೊಟ್ಟೆ ಹಶ್ವಾಗಿರಲಿಲ್ಲ, ಬಟ್ ನನ್ನ ಹಸ್ಬೆಂಡ್ಗೆ ಇಲ್ಲ ಹೊಟ್ಟೆ ಹಸಿತಿದೆ ನನಗೆ ಅಂತ ಹೇಳಿದ್ರು. ನಂಗೆ ಯಾಕೋ ಮಧ್ಯಾಹ್ನ ತಿಂದಿದ್ದೆ ಪಿಜ್ಜಾ ಒಂದು ಸ್ವಲ್ಪ ಒಂಥರ ಅನಿಸ್ತಿತ್ತು, ಹಾಗಾಗಿ ನನಗೇನು ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಒಬ್ಬನಿಗೆ ಅಲ್ವಾ ಇಲ್ಲೇ ಸಿಂಪಲಾಗಿ ತಿನ್ಕೋತೀನಿ ಬಾ ಅಂತ. ಅವ್ರೇನಾದರೂ ನಾನು ತಿನ್ನೋದಂದರೆ ಸ್ವಲ್ಪ ಜಾಸ್ತಿ ಲಕ್ಸುರಿ ಏನಾದರೂ ತಿನ್ನೋ ಥರ ನಂಗೆ ಇಷ್ಟ ಆಗೋ ಥರ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಆದರೆ ಸಿಂಪಲಾಗಿ ತೊಗೊಳೋದಕ್ಕೆ ಟ್ರೈ ಮಾಡ್ತಾರೆ ಯಾವಾಗಲೂ ಹಾಗೆ ಅವರು. ಆ್ಯಂಡ್ ಅಲ್ಲೋಗಿ ರೊಟ್ಟಿ ಮತ್ತು ನೀರು ದೋಸೆ ತೊಗೊಂಡ್ರು. ನನಗೆ ತುಂಬ ದಿವಸದಿಂದ ಕ್ರೇವಿಂಗ್ಸ್ ಆಗ್ತಿತ್ತು ಐಸ್ ಕ್ರೀಮ್ ತಿನ್ನಬೇಕಂತ. ಸೊ ಫೈನಲಿ ನಾನು ಗಡ್ಬಡ್ ಐಸ್ ಕ್ರೀಮ್ ತೊಗೊಂಡೆ. ಅಲ್ಲೂ ನಮ್ಮ ಪಾಪು ತರಲೆ ಇಟ್ಕೊಳ್ಳೋಕ್ಕೆ ಸಾಕು ಮಾಡಿಬಿಟ್ಲು. ಹೋಟ್ಲಲ್ಲಿರೋರೆಲ್ಲ ನೋಡಿ ನಮ್ಮನ್ನು ನಗಂಗೆ ಫುಲ್ ಕಿರ್ಚ್ತಿದ್ದಾಳೆ. ಬಟ್ ಏನು ಮಾಡೋದು, ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬಂದು ಮನೆಗೆ ಬಂದಾಯ್ತು. ಟೈಮು 10:05. ಒಂಥರ ಸಿಂಪಲ್ ಆಗಿ ಚೆನ್ನಾಗಿ ಬರ್ತಡೇ ಆಯಿತು. ಆ್ಯಂಡ್ ನಾನು ಯಾಕೆ ಕೇಕ್ ಕಟ್ ಮಾಡಿಸಿಲ್ಲ ಅಂತ ಅನ್ಬೋದು. ನಾನು ಕೇಕ್ ಕಟ್ ಮಾಡಿಸ್ಲಿಲ್ಲ ಬಿಕಾಸ್ ಕೇಕು ನಾವು ನಾಳೆ ಊರಿಗೆ ಹೋಗೋದ್ರಿಂದ ಯಾರೂ ಇರೋದಿಲ್ಲ ಮನೇಲಿ, ಸುಮ್ಮನೆ ವೇಸ್ಟ್ ಆಗುತ್ತೆ. ಆ್ಯಂಡ್ ಸುಮ್ಮನೆ ತಂದು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಕೇಕ್ ಕಟ್ ಮಾಡಿಸಿಲ್ಲ ಅಷ್ಟೇ. ಬೆಳಗ್ಗೆ ಮಾರ್ನಿಂಗ್ ಒಂದು ಅಕ್ಕ ಕಟ್ ಮಾಡಿಸಿದ್ರಲ್ಲ, ಇಟ್ಸ್ ಫೈನ್ ಅಂತ ಹೇಳಿ ನಾವು ಕೇಕ್ ಒಂದು ಕಟ್ ಮಾಡಿಸಿಲ್ಲ ಅಷ್ಟೇ. ಸೊ ಹೇಗಿದೆ ಗಿಫ್ಟು, ಯಾವ ವಾಚ್ ತೊಗೊಂಡ್ವಿ ಅಂತ ನಾನು ನಿಮಗೆ ತೋರಿಸಿಲ್ಲ ಆಗಲೇ. ಸೊ ಇವಾಗ ತೋರಿಸ್ತೀನಿ ಯಾವ ವಾಚ್ ತೊಗೊಂಡಿದ್ದು ನನ್ನ ಹಸ್ಬೆಂಡ್ ಅಂತ ಹೇಳ್ಬಿಟ್ಟು. ತೋರಿಸ್ಮಾ ಯಾವುದು? ಲುಕ್ ಅಟ್ ದಿಸ್. ಹೇಗಿದೆ ಅಂತ ಹೇಳಿ ನನಗೆ ವಾಚು. ಬ್ಲ್ಯಾಕ್ ಸ್ಟ್ರ್ಯಾಪ್ಸ್ ಇದೆ ಇದು. ಡ್ಯಾನಿಯಲ್ ಕ್ಲೈನ್. Are you happy? Super happy. Thanks for the gift. ಜೋಪಾನ. ಇವಾಗ ಪಾಪುಗೆ ಊಟ ಮಾಡಿಸಿ ನಾನು ಇನ್ನೂ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಬೇಕು ಗೈಸ್. ನಾಳೆ ಬೆಳಗ್ಗೆ 6 ಗಂಟೆಗೆ ಟ್ರೈನ್ ಇರೋದು. ನಾವು ಇಲ್ಲಿಂದ ಯಾವ್ದಮ್ಮ ಅದು SMVT ಅಂತ. ನಾನು ಇವತ್ತೇ ಫಸ್ಟ್ ಹೋಗ್ತಾ ಇರೋದು ಅಲ್ವಾ? ಅದೇ ಲೈಕ್ ಮಂತ್ರಾಲಯದಿಂದ ಬಂದ್ವಲ್ಲ ಅಲ್ಲಿಗಂತೆ. ಸೊ ಇಲ್ಲಿಂದ ಅದು ನಿಯರ್ ಹೆಬ್ಬಾಳ್ ಸೈಡ್ ಆ ಸೈಡ್ ಇರೋದು. ಸೊ ನಮಗೆ 1 hour ಜರ್ನಿ ಅಂತೂ ಆಗುತ್ತೆ ಮನೆಯಿಂದ. ಸೊ ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಮನೆ ಬಿಡಬೇಕು, 4:15 ಎದ್ದೇಳಬೇಕು. ಇನ್ನೂ ಲಗೇಜ್ ಪ್ಯಾಕ್ ಆಗಿಲ್ಲ. ಬೆಳಗ್ಗೆ ತಿಂದಿದ್ದ ಪಾತ್ರೆ ಎಲ್ಲ ಏನೂ ತೊಳೆದಿಲ್ಲ. ಈಗ ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಗುಂಡಿನ ಊಟ ಮಾಡಿಸಿ ಕ್ಯೂಟಿ ಯಪ್ಪ ದೇವ್ರೆ, ಫುಲ್ ಟಾರ್ಚರ್ ಇವಳ್ದು. ಆ ಟಾರ್ಚರಲ್ಲೇ ನಾವು ಬದುಕ್ತಿದೀವಿ. ಅದೇ ಒಂಥರ ಖುಷಿ ಆಗ್ಬಿಟ್ಟಿದೆ ನಮ್ಗೆ ಇವಳ ಜೊತೆ ಬದುಕೋದು. ಹಾಗಾಗಿ ಆ ಕೆಲಸ ಎಲ್ಲ ಮುಗಿಸ್ಬೇಕು. ಸೊ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಅದೇ ಹೇಗಿತ್ತು ವಾಚ್ ಏನು ಅಂತ ಹೇಳಿ. ಆ್ಯಂಡ್ ನಾನು ಪ್ರೈಸ್ನೇನು ಇಲ್ಲಿ ಮೆನ್ಷನ್ ಮಾಡಲ್ಲ. ಸೊ ನನಗದು ಇಷ್ಟ ಆಗಲ್ಲ. ಹಾಗಾಗಿ ಸೊ ಅದು ನನ್ನ ಕಡೆಯಿಂದ ಗಿಫ್ಟು. ಆ್ಯಂಡ್ ನೀವು ಹೇಳ್ಬೋದು ಅವರು ವಾಚ್ ಕೊಡ್ಸಿದ್ರು ಅಂತ, ನೀವು ವಾಚ್ ಕೊಡ್ಸಿದ್ದೀರಾ ಅಂತ. ಬಟ್ ನೋ, ಯಾಕೆ ಅಂದರೆ ಅವ್ರ ಹತ್ರ ಎಲ್ಲ ಥರದ್ದು ಇದೆ. ಲೈಕ್ ಏರ್ಪೋರ್ಟ್ಸ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ವಾಚ್ ಆಗಿರ್ಬೋದು, ಎಲ್ಲನೂ ಆ್ಯಪಲ್ಲು ಅದು ಇದು ಅಂತ ಯೂಸರ್ ಅವ್ರು ಫುಲ್ಲು. ಬೇರೆ ಏನು ಕೊಡಿಸ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಶೂಸಸ್ ಎಲ್ಲ ನಾನು ಕೊಡಿಸಿದ್ದೆ. ಅವ್ರ ಹತ್ರ ತುಂಬ ಶೂಸ್ ಕಲೆಕ್ಷನ್ಸು ಜಾಸ್ತಿ ಇದೆ. ಸ್ಲಿಪ್ಪರು ವುಡ್ಲ್ಯಾಂಡ್ ಇದೆ. ಆಮೇಲೆ ಇನ್ನೂ ಏನೇನೋ ತಗೋತಾ ಇರ್ತಾರೆ ಅವರು, ರಿಬಾಕು ಅವು ಇವು ಅಂತ. ಬೇರೆ ಏನೋ ಕೊಡ್ಸಕ್ಕೆ ನನಗೆ ಗಂಡು ಮಕ್ಳಿಗೆ ಇನ್ನೇನು ಕೊಡ್ಸಕ್ಕೆ ಸಾಧ್ಯ, ಇಲ್ಲಾಂದರೆ ಗೋಲ್ಡ್ ಕೊಡಿಸ್ಬೇಕಿತ್ತು. ಬಟ್ ನನ್ನ ಹತ್ರ ಈ ಸತಿ ಅಷ್ಟೊಂದು ಬಜೆಟ್ ಇರಲಿಲ್ಲ ಅಂತ ಹೇಳಿ ನಾನು ವಾಚಿಗೆ ಹೋದೆ. ಇನ್ನೊಂದು ಚೆನ್ನಾಗಿರತ್ತೆ ಚೈನ್ ವಾಚು ಅಂತ ಹೇಳಿಬಿಟ್ಟು. ಆಲ್ರೆಡಿ ಒಂದಿದೆ, ಬಟ್ ಆದ್ರೂ ಇನ್ನೊಂದು ತಗೊಳ್ಳಿ ಅಂತ ಹೇಳಿ ತಗೊಂಡು ಕೊಟ್ಟಿದ್ದು. ಸೊ ಇಷ್ಟೇ ಕತೆ. ಅದಕ್ಕೋಸ್ಕರ ವಾಚ್ ಕೊಡಿಸಿದ್ದು. ಅದು ಬಿಟ್ಬಿಟ್ಟು ಅವ್ರು ಕೊಡಿಸಿದ್ರು, ನಾನು ಅದಕ್ಕೆ ಕೊಡಿಸ್ದೆ, ಆ ಥರ ಎಲ್ಲ ಏನೂ ಇಲ್ಲ. ನಮಗೆ ಏನು ಇಷ್ಟ ಆಗುತ್ತೋ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನ ನಾವು ಯಾವಾಗಲೂ ತಗ್ಸ್ಕೊತೀವಿ. ಅದರಲ್ಲಿ ನಾವಿಬ್ರು ಆ ಥರನೇ. ನನಗೇನು ಇಷ್ಟ ಆಗುತ್ತೋ ಅಂತ ನಾನೇ ಹೇಳಿ ತಗ್ಸ್ಕೊತೀವಿ. ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನ ಹೇಳಿರ್ತಾರೆ, ಅದನ್ನ ಅವತ್ತಿನ ದಿನ ನಾವು ಎಕ್ಸ್ಚೇಂಜ್ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.